ಮದುವೆ ಮಂಟಪವು ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿತ್ತು. ರಂಗುರಂಗಿನ ದೀಪಾಲಂಕಾರ, ಹೂವಿನ ಸುಗಂಧ ಎಲ್ಲೆಡೆ ಪಸರಿಸಿತ್ತು. ಆದರೆ ಆ ಸಂಭ್ರಮದ ನಡುವೆ ವಧುವಿನ ಕೋಣೆಯಲ್ಲಿ ಮಾತ್ರ ಒಂದು ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಸಂಪದ ಕನ್ನಡಿಯ ಮುಂದೆ ನಿಂತು ತನ್ನ ರೇಷ್ಮೆ ಸೀರೆಯನ್ನು ಕಿರಿಕಿರಿಯಿಂದ ಸರಿಪಡಿಸಿಕೊಳ್ಳುತ್ತಿದ್ದಳು. ತಂದೆ ಕೃಷ್ಣ ಅವರು ಒಳಬರುತ್ತಿದ್ದಂತೆ ಅವಳ ತಾಳ್ಮೆ ಕಟ್ಟೆ ಒಡೆಯಿತು. ಸಂಪದ: ಅಪ್ಪ, ಸಾಕಪ್ಪ, ಸಾಕು. ನಿಮ್ಮ ಕಾಲಿಗೆ ಬಿದ್ದರೂ ನೀವು ಕೇಳಲ್ಲ ಅಂದರೆ ಹೇಗೆ? ಆಚೆ ಹಾಕಿರೋ ಮ್ಯೂಸಿಕ್ ಸೌಂಡ್ಗೆ ನನ್ನ ಕಿರುಚಾಟ ಯಾರಿಗೂ ಕೇಳಿಸ್ತಿಲ್ಲ ಅನ್ನೋ ಧೈರ್ಯನ ನಿಮಗೆ? ಈ ಮದುವೆ ನನಗೆ ಬೇಡ ಅಪ್ಪ. ಯಾರೋ ಒಬ್ಬ ಬೀದಿಯಲ್ಲಿ ಹೋಗೋ ಭಿಕ್ಷುಕನಿಗೆ ನನ್ನನ್ನು ಮದುವೆ ಮಾಡಿ ಕೊಡೋಕೆ ನಿಮಗೆ ಮನಸ್ಸು ಹೇಗೆ ಬಂತೋ? ಕೃಷ್ಣ: ಅವನು ಭಿಕ್ಷುಕನಲ್ಲ ಸಂಪದ, ಒಬ್ಬ ಕಷ್ಟಪಟ್ಟು ಬದುಕ್ತಿರೋ ಸ್ವಾಭಿಮಾನಿ ಹುಡುಗ. ಸಂಪದ: ಅವ ಹೇಳನ ನಗು ನಗುತ್ತಾ, ಸ್ವಾಭಿಮಾನಿ ಮೈ ಫೂಟ್. ಹಣ ಇಲ್ಲದವನಿಗೆ ಸ್ವಾಭಿಮಾನದ ಮಾತುಗಳು ಬರೀ ಕತೆಗಳಲ್ಲಿ ಮಾತ್ರ ಇರುತ್ತೆ. ನನಗಂತೂ ದೊಡ್ಡ ದೊಡ್ಡ ಕನಸುಗಳಿವೆ ಅಪ್ಪ. ಇಡೀ ಜಗತ್ತನ್ನು ಸುತ್ತುತ್ತಿರೋಳು ನಾನು. ಕಾಸ್ಟ್ಲಿ ಕಾರ್, ಬ್ರ್ಯಾಂಡೆಡ್ ಬಟ್ಟೆ, ನೈಟ್ ಪಾರ್ಟಿ ಇದೆಲ್ಲ ಬಿಟ್ಟು ನಾನು ಆ ಬಿಕಾರಿಯ ಜೊತೆ ಸಂಸಾರ ಮಾಡಬೇಕಾ? ಪ್ಲೀಸ್ ಅಪ್ಪ, ಇನ್ನು ಸಮಯ ಇದೆ. ಈ ಮದುವೆ ನಿಲ್ಲಿಸ್ಬಿಡಿ. ಬೇಕಿದ್ರೆ ನೋಡಿ, ನಾನು ಅವನ ಹತ್ತಿರ ಹೋಗಿ ಮಾತಾಡ್ತೀನಿ. ಅವನ ಮುಖದ ಮೇಲೆ ಸ್ವಲ್ಪ ಹಣ ಎಸೆದ್ರೆ ಸಾಕು, ಅವನೇ ಮದುವೆ ಮಂಟಪದಿಂದ ಓಡಿ ಹೋಗ್ತಾನೆ. ದುಡ್ಡು ನೋಡಿದ್ರೆ ಯಾರು ತಾನೇ ಆಸೆ ಪಡಲ್ಲ ಹೇಳಿ? ನಮ್ಮ ಪ್ರಾಬ್ಲಮ್ ಒಂದೇ ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಇಷ್ಟೊತ್ತು ಬಾಗಿಲಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಸಂಪದಾಳ ತಾಯಿ ರುಕ್ಮಿಣಿ ಅಲಿಯಾಸ್ ರುಕ್ಕು ಒಳಗೆ ಬಂದಳು. ರುಕ್ಮಿಣಿ: ಎಸ್ ಕೃಷ್ಣ ಬೇಬಿ, ನಮ್ಮ ಸಂಪು ಹೇಳ್ತಿರೋದು 100ಕ್ಕೆ 100 ಸತ್ಯ. ಯಾಕೆ ನೀವು ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಐ ಕಾಂಟ್ ಇಮ್ಯಾಜಿನ್ ಹೌ ಬೋರಿಂಗ್ ಹಸ್ಬೆಂಡ್ ಯು ಆರ್. ನಿಮಗೆ ಅಟ್ಲೀಸ್ಟ್ ಗುಡ್ ಟೇಸ್ಟ್ ಅನ್ನೋದೇ ಇಲ್ಲ. ಬೇಬಿ ಸಂಪು, ನೀನು ಚಿಂತೆ ಮಾಡಬೇಡ. ನಾನೇ ಹೋಗಿ ಆ ಹುಡುಗನ ಹತ್ತಿರ ದುಡ್ಡು ಬಿಸಾಕಿ ಈ ನಾಟಕನ ಇಲ್ಲೇ ನಿಲ್ಲಿಸ್ತೇನೆ. ರುಕ್ಮಿಣಿ ಬಾಗಿಲ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಕೃಷ್ಣ ಅವರು ಕಿರುಚಿದರು. ಕೃಷ್ಣ: ರುಕ್ಮಿಣಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನನ್ನ ಪ್ರಾಣ ಇಲ್ಲಿಗೆ ಹೋಗುತ್ತೆ. ನಮ್ಮ ಕೋಟೆಯ ಒಳಗಿಂದ ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಚಾಕುವನ್ನು ತೆಗೆದು ಕೃಷ್ಣ ಅವರು ತಮ್ಮ ಕುತ್ತಿಗೆಗೆ ಹಿಡಿದುಕೊಂಡರು. ಇದನ್ನು ಕಂಡು ತಾಯಿ ಮಗಳು ಬೆಚ್ಚಿಬಿದ್ದರು. ಸಂಪದ ಗಲಿಬಿಲಿಯಿಂದ: ಪಪ್ಪ ಪ್ಲೀಸ್ ಬೇಡ, ನೀವು ನನ್ನ ಜೀವ ಅಪ್ಪ. ನಿಮಗೆ ಏನಾದರೂ ಆದರೆ ನಾನು ಬದುಕಿರಲ್ಲ. ನೀವು ಹೇಳಿದ ಹಾಗೆ ಮಾಡ್ತೀನಿ, ಮದುವೆಗೆ ಒಪ್ಪಿಕೊಳ್ತೀನಿ. ಪ್ಲೀಸ್ ಆ ಚಾಕು ಕೆಳಗೆ ಇಡಿ. ಸಂಪದ ಅಳುತ್ತಾ ಸೋಫಾದ ಮೇಲೆ ಕುಸಿದು ಬಿದ್ದಳು. ಕೃಷ್ಣ ಅವರು ಗಂಭೀರವಾಗಿ: ಬೇಗ ರೆಡಿಯಾಗಿ ಬಾ ಎಂದು ಹೇಳಿ ಹೊರನಡೆದರು. ರುಕ್ಮಿಣಿ ಸಂಪದಾಳ ಕಡೆ ನೋಡಿ ಮೂದಲಿಸುತ್ತಾ: ಛೇ ಸಂಪು, ಇದೆಲ್ಲ ನಿನ್ನ ತಂದೆಯ ಟ್ರ್ಯಾಪ್ ಅಷ್ಟೇ. ನಿನ್ನನ್ನು ಈ ಬಡವನ ಜೊತೆ ಸಿಕ್ಕಿಸೋಕೆ ಮಾಡಿರೋ ಹೈ ಡ್ರಾಮಾ ಇದು. ನೀನು ಒಳ್ಳೆ ಸಣ್ಣ ಹುಡುಗಿ ಥರ ಇದಕ್ಕೆಲ್ಲ ಹೆದರಿ ಬಿಟ್ಟಿಯಲ್ಲ. ಹೌ ಸ್ಯಾಡ್ ಅಬೌಟ್ ಯು. ಸಂಪದ: ಮಮ್ಮಿ ಸುಮ್ಮನೆ ಇಲ್ಲಿಂದ ಹೋಗುತ್ತೀಯಾ ಅಂತ ರೇಗಿದಳು. ರುಕ್ಮಿಣಿ: ನಿನ್ನ ಕರ್ಮ ಅನುಭವಿಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ರುಕ್ಮಿಣಿಗೆ ಮಗಳ ಜೀವನದ ಬಗ್ಗೆ ಚಿಂತೆ ಇರಲಿಲ್ಲ. ಅವಳಿಗೆ ಬೇಕಾಗಿದ್ದು ಕೃಷ್ಣನ ಆಸ್ತಿಯನ್ನು ಕ್ಲಬ್ ಮತ್ತು ಪಾರ್ಟಿಗಳಲ್ಲಿ ಕರಗಿಸುವುದು ಮಾತ್ರ. ಸಂಪದ ಮನಸ್ಸಿನಲ್ಲಿ: ಮದುವೆ ತಾನೇ ಮಾಡಿಕೊಳ್ತೀನಿ, ಆದರೆ ಮದುವೆ ಆದ ಮೇಲೆ ಆ ವೀರ್ನಿಂದ ಡಿವೋರ್ಸ್ಗೆ ಹೇಗೆ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವನ ಬದುಕನ್ನೇ ನರಕ ಮಾಡಿ ಅವನೇ ನನ್ನ ಕಾಲು ಹಿಡಿದು ಬೇಡಿಕೊಳ್ಳೋ ಹಾಗೆ ಮಾಡ್ತೀನಿ. ಈತ ಮದುವೆ ಮನೆಯ ಇನ್ನೊಂದು ಮೂಲೆಯಲ್ಲಿ ವೀರ್ ಸಿದ್ಧನಾಗುತ್ತಿದ್ದ. ಅವನ ತಾಯಿ ಮೀನಾಕ್ಷಿ ಕಣ್ಣೀರು ಹಾಕುತ್ತಿದ್ದರು. ಮೀನಾಕ್ಷಿ: ವೀರ್, ಇದೆಲ್ಲ ಬೇಕಾ ನಿನಗೆ? ಮನೆಯಲ್ಲಿ ಕೋಟಿ ಕೋಟಿ ಹಣ ಮಲಗಿದೆ, ಸಾವಿರಾರು ಆಸ್ತಿ ಇದೆ. ಹೀಗಿದ್ದು ಒಬ್ಬ ಬಡವನ ಥರ ಈ ನಾಟಕವಾಡಿ ಯಾಕೆ ಮದುವೆ ಆಗ್ತಿದ್ದೀಯ ಮಗ್ನೆ? ಕೇಶವ, ವೀರನ ತಂದೆ: ಮೀನಾಕ್ಷಿ, ನಿನಗೆ ಗೊತ್ತಿಲ್ಲ, ನಮ್ಮ ಮಗ ಕುಣಿತಿದ್ದಾನೆ ಅಂದರೆ ನಾವು ಜೊತೆಗೆ ಕುಣಿಯಬೇಕು ಅಷ್ಟೇ. ಸತ್ಯ ಹೇಳಿ ಮದುವೆ ಆಗಬಾರ್ದಿತ್ತು ವೀರ್. ಮೀನಾಕ್ಷಿ: ಅದೇ ನನಗೂ ಬೇಜಾರು. ಈ ದೇವಸ್ಥಾನದಲ್ಲಿ ಇಷ್ಟು ಸಿಂಪಲ್ ಆಗಿ ಮದುವೆ ಆಗೋ ಕರ್ಮ ನಮಗೇನಿದೆ? ಆ ಹುಡುಗಿ ಮನೆಯವರಿಗಿಂತ ನಾವು 100 ಪಟ್ಟು ಮೇಲೆ ಇದ್ದೀವಿ ವೀರ್. ನಿನ್ನ ತಲೆಯಲ್ಲಿ ಏನು ಓಡ್ತಿದೆ? ವೀರ್ ತನ್ನ ತಾಯಿಯ ಹೆಗಲ ಮೇಲೆ ಕೈ ಇಟ್ಟು ಶಾಂತವಾಗಿ: ಅಮ್ಮ, ದುಡ್ಡಿಗೆ ಗೌರವ ಇದೆ ನಿಜ, ಆದರೆ ಅದೇ ಜೀವನ ಅಲ್ಲ. ಸಂಪದಾಳ ಅಹಂಕಾರ ಮತ್ತು ಅವಳ ಆ ದುಡ್ಡಿನ ಮದ ಇಳಿಯಬೇಕು ಅಂದರೆ ನಾನು ಬಡವನಾಗಿಯೇ ಅವಳನ್ನು ಮದುವೆ ಆಗಬೇಕು. ಮನುಷ್ಯತ್ವದ ಬೆಲೆ ಅವಳಿಗೆ ಗೊತ್ತಾಗೋವರೆಗೂ ನಾನು ಈ ರೀತಿ ನಾಟಕ ಆಡ್ತೀನಿ. ಇದು ನನ್ನ ನಿರ್ಧಾರ. ಮೀನಾಕ್ಷಿ: ಎಲ್ಲ ನನ್ನ ಕರ್ಮ ಎಂದು ಗೊಣಗುತ್ತಾ ಅಲ್ಲಿಂದ ಹೋದರು. ಮದುವೆಯ ಸಮಯ ಹತ್ರ ಬಂತು.
ಇಬ್ಬರ ನಡುವೆ ಒಂದು ದೊಡ್ಡ ಸಮರಕ್ಕೆ ನಾಂದಿ ಹಾಡಲಾಗಿತ್ತು. ಒಬ್ಬಳು ಅಹಂಕಾರದ ಶಿಖರವಾದರೆ ಇನ್ನೊಬ್ಬನು ತಾಳ್ಮೆಯ ಸಮುದ್ರ. ವಧುವರರನ್ನು ಮಂಟಪಕ್ಕೆ ಕರೆದುಕೊಂಡು ಬನ್ನಿ, ಶುಭ ಮುಹೂರ್ತ ಹತ್ತಿರ ಬರ್ತಿದೆ. ಪೂಜಾರಿಯವರ ಕರೆಯನ್ನು ಕೇಳಿದ ಸಂಪದಳಿಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡಂತೆ ಭಾಸವಾಯಿತು. ಕಣ್ಣಿನ ತುಂಬಾ ಕಾಡಿಗೆ ಹಚ್ಚಿ ದುಬಾರಿ ಆಭರಣಗಳನ್ನು ಧರಿಸಿದ್ದರೂ ಅವಳ ಮುಖದಲ್ಲಿ ಕಿಂಚಿತ್ತೂ ಕಳೆ ಇರಲಿಲ್ಲ. ಮುಖ ಊದಿಸಿಕೊಂಡು ನೆಲವನ್ನೇ ದಿಟ್ಟಿಸುತ್ತಾ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಮಂಟಪಕ್ಕೆ ಬಂದು ಕುಳಿತಳು. ಇತ್ತ ವೀರ್ ಬಿಳಿ ಪಂಚೆ ಮತ್ತು ಶರ್ಟ್ ಧರಿಸಿ ಅತ್ಯಂತ ಸರಳವಾಗಿ ಕಂಡರೂ ಅವನ ಮುಖದಲ್ಲಿ ಒಂದು ವಿಶಿಷ್ಟವಾದ ತೇಜಸ್ಸು ಮತ್ತು ಗಾಂಭೀರ್ಯವಿತ್ತು. ಅವನು ಮಂಟಪಕ್ಕೆ ಬರುವಾಗ ಅವನ ತುಟಿಯಂಚಿನಲ್ಲಿ ಒಂದು ಸಣ್ಣ ನಗು ಇತ್ತು. ಅವನು ಸಂಪದಾಳ ಪಕ್ಕದಲ್ಲಿ ಬಂದು ಕುಳಿತಾಗ ಅವಳು ಅವನ ಕಡೆ ತಿರುಗಿಯೂ ನೋಡಲಿಲ್ಲ. ಸಂಪದ ತನ್ನ ಮನಸ್ಸಿನಲ್ಲೇ ಶಪಿಸಿಕೊಳ್ಳುತ್ತಿದ್ದಳು, ಇವತ್ತು ನನ್ನ ಜೀವನದ ಕರಾಳ ದಿನ. ಯಾವ ಕಾಲದಲ್ಲಿ ಈ ಬಿಕಾರಿಯ ಮುಖ ನೋಡಿದ್ನೋ ಗೊತ್ತಿಲ್ಲ. ವೀರ್ ಮೆಲ್ಲನೆ ಅವಳ ಕಡೆ ತಿರುಗಿ ಕಣ್ಣಲ್ಲೇ ಅವಳನ್ನು ಕೆಣಕುವಂತೆ ನೋಡಿದ. ಅವನ ಆ ನೋಟ ಸಂಪದಳಿಗೆ ಇನ್ನಷ್ಟು ಕಿರಿಕಿರಿ ಉಂಟು ಮಾಡಿತು. ಅವನ ಕಣ್ಣುಗಳು ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ ಎಂದು ಹೇಳುತ್ತಿತ್ತು. ಪೂಜಾರಿ, ಈಗ ಮಾಂಗಲ್ಯ ಧಾರಣೆಯ ಸಮಯ. ವರನು ವಧುವಿಗೆ ಮಾಂಗಲ್ಯವನ್ನು ಕಟ್ಟಲಿ ಆ ಕ್ಷಣ ಬಂದೇ ಬಿಟ್ಟಿತ್ತು. ವೀರ್ ತಾಳಿಯನ್ನು ಕೈಗೆತ್ತಿಕೊಂಡಾಗ ಸಂಪದಾಳ ಕಣ್ಣುಗಳಿಂದ ಒಂದೇ ಸಮನೆ ನೀರು ಹರಿಯತೊಡಗಿದವು. ಇದು ಆನಂದ ಬಾಷ್ಪವಾಗಿರಲಿಲ್ಲ, ಬದಲಿಗೆ ತನ್ನ ಶ್ರೀಮಂತ ಬದುಕು ಇವತ್ತಿಗೆ ಮುಗಿಯಿತು ಎಂಬ ಹತಾಶೆಯ ಕಣ್ಣೀರು. ವೀರ್ ಅವಳ ಕೊರಳಿಗೆ 3 ಗಂಟುಗಳನ್ನು ಹಾಕಿದ. ಮಂತ್ರಾಕ್ಷತೆ ಬೀಳುತ್ತಿದ್ದಂತೆ ಸಂಪದ ತನ್ನ ಮನಸ್ಸಿನಲ್ಲೇ ಅಂದುಕೊಂಡಳು, ಮುಗಿಯಿತು ಈಗ. ನಾನು ಅಫಿಷಿಯಲ್ ಆಗಿ ಒಬ್ಬ ಬಿಕಾರಿಯ ಹೆಂಡತಿ. ಆದರೆ ಅಲ್ಲಿ ಮಗಳ ಕಣ್ಣೀರನ್ನು ನೋಡಿಯೋ ಕೃಷ್ಣ ಅವರ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಇತ್ತು. ಮಗಳ ಅಹಂಕಾರದ ಕೋಟೆ ಕುಸಿಯಲೇಬೇಕು ಎಂದು ಅವರು ದೃಢವಾಗಿ ನಿರ್ಧರಿಸಿದ್ದರು. ವೀರ್ ಒಬ್ಬ ಸಾಮಾನ್ಯ ಬಡವನಲ್ಲ, ಅವನು ಸಾವಿರಾರು ಕೋಟಿ ಒಡೆಯ ಎಂಬ ಸತ್ಯ ಕೃಷ್ಣ ಅವರಿಗೆ ಮಾತ್ರ ತಿಳಿದಿತ್ತು. ಈ ಬಡವನ ನಾಟಕಕ್ಕೆ ಕೃಷ್ಣ ಅವರೇ ಮುಖ್ಯ ಪಾತ್ರಧಾರಿ ಮತ್ತು ನಿರ್ದೇಶಕರು. ವೀರ್ ಕೃಷ್ಣ ಅವರ ಹಳೆಯ ಗೆಳೆಯನ ಮಗನಾಗಿದ್ದರಿಂದ ಮಗಳಿಗೆ ಬುದ್ಧಿ ಕಲಿಸಲು ವೀರ್ ಕೂಡ ಸಂತೋಷದಿಂದ ಈ ಮದುವೆಯ ನಾಟಕಕ್ಕೆ ಕೈಜೋಡಿಸಿದ್ದ. ಮದುವೆ ಮುಗಿದು ಆರತಿ ಬೆಳಗುವ ಕೃಷ್ಣ ವೀರ್ನ ಕಡೆ ನೋಡಿ ಕಣ್ಣಲ್ಲೇ ಸನ್ನೆ ಮಾಡಿದರು. ವೀರ್ ಸಮ್ಮತಿಯ ಸೂಚನೆಯಾಗಿ ತಲೆ ತೂಗಿದ. ಸಂಪದ ತನ್ನ ತಂದೆಯ ಕಡೆ ದ್ವೇಷದ ನೋಟ ಬೀರಿದಳು. ಅಪ್ಪ, ನೀವು ನನಗೆ ಮೋಸ ಮಾಡಿದ್ರೆ, ಆದರೆ ಈ ಮದುವೆ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ ಎಂದು ಮನಸ್ಸಿನಲ್ಲೇ ಸೇಡು ತೀರಿಸಿಕೊಳ್ಳುವ ಪ್ಲಾನ್ ಹಾಕತೊಡಗಿದಳು. ಅವಳಿಗೆ ಗೊತ್ತಿರಲಿಲ್ಲ ಅವಳು ಹೋಗುತ್ತಿರುವುದು ಗುಡಿಸಲು ಮನೆಗಲ್ಲ, ಬದಲಿಗೆ ಇಡೀ ನಗರವೇ ಬೆರಗಾಗುವ ಅರಮನೆಗೆ ಎಂದು. ಆದರೆ ಆ ರಹಸ್ಯ ಈಗಲೇ ಹೊರಬೀಳುವಂತಿರಲಿಲ್ಲ. ಮದುವೆ ಮುಗಿದು ಬೀಳ್ಕೊಡುವ ಸಮಯ. ಸಂಪದ ತನ್ನ ತಂದೆ ಕೃಷ್ಣ ಅವರನ್ನು ಒಮ್ಮೆಯೂ ಅಪ್ಪಿಕೊಳ್ಳಿಲ್ಲ. ಅವಳ ಕಣ್ಣಲ್ಲಿ ಕೇವಲ ದ್ವೇಷವಿತ್ತು. ವೀರ್ನ ಹಳೆಯದಾದ ಅಲ್ಲಲ್ಲಿ ತುಕ್ಕು ಹಿಡಿದ ಒಂದು ಸಣ್ಣ ಕಾರನ್ನು ನಾಟಕಕ್ಕಾಗಿ ವೀರ್ ಬಾಡಿಗೆಗೆ ತಂದದ್ದು ನೋಡಿ ಸಂಪದಾಳಿಗೆ ವಾಕಳಿಕೆ ಬಂದಂತಾಯಿತು. ಸಂಪದ, ವಾಟ್, ನಾನು ಈ ಡಬ್ಬಾ ಕಾರ್ನಲ್ಲಿ ಬರಬೇಕಾ? ಅಪ್ಪ, ಕನಿಷ್ಠ ಪಕ್ಷ ನಿಮ್ಮ ಕಾರ್ನಲ್ಲಾದರೂ ನನ್ನನ್ನು ಬಿಟ್ಟು ಬನ್ನಿ. ಕೃಷ್ಣ, ಇಲ್ಲ ಮಗಳೇ, ಇವತ್ತಿನಿಂದ ನಿನ್ನ ಗಂಡ ಕೊಡುವ ಸುಖವೇ ನಿನಗೆ ಮುಖ್ಯ. ಅವನು ಯಾವುದರಲ್ಲಿ ಕರೆದುಕೊಂಡು ಹೋಗ್ತಾನೋ ಅದರಲ್ಲೇ ಹೋಗಬೇಕು. ಬೇರೆ ದಾರಿ ಇಲ್ಲದೆ ಸಂಪದ ಕಾರಿನ ಒಳಗೆ ಕುಳಿತಳು. ಕಾರಿನ ಸೀಟ್ ಕವರ್ಗಳು ಹರಿದಿದ್ದವು. AC ಕೂಡ ಇಡಲಿಲ್ಲ. ಬೆಂಗಳೂರಿನ ಬಿಸಿಲಿನಲ್ಲಿ ಸಂಪದ ಬೆವತು ಹೋಗುತ್ತಿದ್ದಳು. ಸಂಪದ, ಹೇ ವೀರ್, ನಿನಗೆ ಕನಿಷ್ಠ ಪಕ್ಷ ಒಂದು ಕಾರ್ ಸರ್ವಿಸ್ ಮಾಡಿಸೋ ಯೋಗ್ಯತೆ ಇಲ್ವಾ? ಶೇಮ್ ಆನ್ ಯು. ನಿನ್ನ ಜೊತೆ ಇರೋ ಪ್ರತಿ ಸೆಕೆಂಡ್ ನನಗೊಂದು ಶಿಕ್ಷೆ. ವೀರ್ ಏನೂ ಮಾತನಾಡದೆ ಗುನುಗುನಿಸುತ್ತಾ ಹಾಡನ್ನು ಕೇಳಿಸಿಕೊಳ್ಳುತ್ತಿದ್ದ. ಇದು ಅವಳನ್ನು ಇನ್ನಷ್ಟು ಕೆರಳಿಸಿತು. ಕಾರು ಬಂದು ನಿಂತಿದ್ದು ಒಂದು ಹಳೆಯ ವಟಾರ ಮಾದರಿಯ ಮನೆಯ ಮುಂದೆ. ಸುತ್ತಲೂ ಗಿಜಿಗುಟ್ಟುವ ಜನ, ಮೋರಿಯ ವಾಸನೆ. ಸಂಪದ ಕಾರಿನಿಂದ ಇಳಿಯುತ್ತಿದ್ದಂತೆ ತನ್ನ ಮೂಗು ಮುಚ್ಚಿಕೊಂಡಳು. ಸಂಪದ, ನೋ 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 ವೇ. ನೀನು ಇಲ್ಲಿ ಇರೋದಾ? ಇಲ್ಲಿ ಮನುಷ್ಯರು ಇರ್ತಾರ ಅಥವಾ ಪ್ರಾಣಿಗಳ? ನಾನು ಈ ಮನೆಯೊಳಗೆ ಒಂದು ಹೆಜ್ಜೆಯೂ ಇಡಲ್ಲ. ವೀರ್ ಬಾಗಿಲು ತೆರೆಯುತ್ತಾ ಶಾಂತವಾಗಿ, ಇದು ನನ್ನ ಮನೆ ಸಂಪದ. ನಿನಗೆ ಬೇಕಾದ ಅರಮನೆಯ ಅಲ್ಲದಿರ್ಬೋದು, ಆದರೆ ಇದು ನನ್ನ ಪ್ರೀತಿಯ ಗೂಡು, ಬಾ ಒಳಗೆ. ಸಂಪದ, ಪ್ರೀತಿಯ ಗೂಡಲ್ಲ, ಇದು ನರ್ಕ. ನಾನು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಕಾರ್ ಕಳಿಸೋಕೆ ಹೇಳ್ತೀನಿ. ನಾನು ಈ ಕೊಳಕು ಜಾಗದಲ್ಲಿ ಇರೋಕೆ ಸಾಧ್ಯವೇ ಇಲ್ಲ. ಅವಳು ಫೋನ್ ತೆಗೆಯಲು ಹೋದಾಗ ವೀರ್ ಅವಳ ಕೈಯಿಂದ ಫೋನನ್ನು ಕಿತ್ತಿಕೊಂಡ. ವೀರ್, ಇಲ್ಲಿ ನೋಡು ಸಂಪದ, ನೀನು ಈಗ ಶ್ರೀಮಂತ ಕೃಷ್ಣನ ಮಗಳಲ್ಲ, ಬಡವ ವೀರ್ನ ಹೆಂಡತಿ.
ನಿನ್ನ ಐಫೋನ್, ಕ್ರೆಡಿಟ್ ಕಾರ್ಡ್ಸ್ ಎಲ್ಲದಕ್ಕೂ ಇವತ್ತಿಗೆ ರಜೆ. ಈ ಮನೆಯಲ್ಲಿ ಇರಬೇಕಾದ್ರೆ ಇಲ್ಲಿನ ನಿಯಮಗಳು ಪಾಲಿಸಲೇಬೇಕು. ಸಂಪದ ಚೀರುತ್ತಾ, ನಿಯಮಗಳ ಯಾರಿಗೆ ಹೇಳ್ತಿದ್ದೀಯಾ? ನನ್ನ ಶೂ ಪಾಲಿಷ್ ಮಾಡೋ ಯೋಗ್ಯತೆ ಇಲ್ಲ ನಿನಗೆ. ಕೊಡು ನನ್ನ ಫೋನ್. ಅವಳು ಅವನ ಮೇಲೆ ಕೈ ಮಾಡಲು ಹೋದಾಗ ವೀರ್ ಅವಳ ಎರಡೂ ಕೈಗಳನ್ನು ಹಿಡಿದು ಗೋಡೆಗೆ ಒತ್ತಿ ಹಿಡಿದ. ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಒಂದು ರೀತಿಯ ಅಧಿಕಾರವಿತ್ತು. ವೀರ್, ಸಂಪದ, ನಿನ್ನ ಹಠ ಅರಮನೆಯಲ್ಲಿ ನಡೆಯುತ್ತಿತ್ತು. ಇಲ್ಲಿ ಬರೀ ನಿನ್ನ ಕೆಲಸ ಮಾತ್ರ ನಡೆಯುತ್ತೆ. ನೀನು ಸುಮ್ಮನೆ ಒಳಗೆ ಬಂದು ಕೆಲಸ ಮಾಡ್ತೀಯಾ ಅಥವಾ ಈ ಬೀದಿಯಲ್ಲೇ ಎಲ್ಲರ ಮುಂದೆ ನಿಂತು ರಂಪಾಟ ಮಾಡ್ತೀಯಾ? ನೋಡು, ಜನ ಎಲ್ಲ ನೋಡ್ತಿದ್ದಾರೆ. ನಿನ್ನಂಥ ಬ್ಯೂಟಿ ಕ್ವೀನ್ ಬೀದಿಯಲ್ಲಿ ನಿಂತು ಕಿರ್ಚಾಡಿದ್ರೆ ನಿನ್ನ ಮರ್ಯಾದೆ ಏನಾಗುತ್ತೆ? ಯೋಚನೆ ಮಾಡು. ಸಂಪದ ಸುತ್ತಲೂ ನೋಡಿದಳು. ಅಲ್ಲಿನ ಜನರು ಇವಳನ್ನೇ ವಿಚಿತ್ರವಾಗಿ ನೋಡುತ್ತಿದ್ದರು. ಅನಿವಾರ್ಯವಾಗಿ ಅವಳು ಒಳಗೆ ಬಂದಳು. ಒಳಗೆ ಹೋದ ತಕ್ಷಣ ಅವಳಿಗೆ ಮತ್ತೊಂದು ಶಾಕ್ ಕಾದಿತ್ತು. ವೀರ್, ಇಲ್ಲಿ ನೋಡು, ಇದು ಅಡುಗೆ ಮನೆ. ಇವತ್ತು ರಾತ್ರಿ ಅಡುಗೆ ನೀನೇ ಮಾಡಬೇಕು. ನಮ್ಮ ಮನೆಯಲ್ಲಿ ಕೆಲಸದವರು ಯಾರೂ ಇಲ್ಲ. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲವನ್ನು ನೀನೇ ಕಲಿಯಬೇಕು. ಸಂಪದ, ನಾನಾ ಅಡುಗೆನಾ? ನೀನು ನಿಜಕ್ಕೂ ಹುಚ್ಚನಾಗಿದ್ದೀಯಾ? ನಾನು ಲಂಡನ್ನಲ್ಲಿ ಓದಿರೋದು ಪಾತ್ರೆ ತೊಳೆಯಕ್ಕಲ್ಲ. ವೀರ್ ನಗುತ್ತಾ, ಲಂಡನ್ನಲ್ಲಿ ಓದಿದ್ರೆ ಹೊಟ್ಟೆ ತುಂಬಲ್ಲ ಸಂಪದ. ಅನ್ನ ತಿಂದರೆ ಮಾತ್ರ ಹೊಟ್ಟೆ ತುಂಬೋದು. ನೋಡು, ಅಡುಗೆ ಮನೆಯಲ್ಲಿ ಸಾಮಾನುಗಳಿದೆ. ನೀನು ಅಡುಗೆ ಮಾಡಿದರೆ ಮಾತ್ರ ನಿನಗೆ ಊಟ, ಇಲ್ಲದಿದ್ದರೆ ಉಪವಾಸ. ಹೀಗೆ ಹೇಳಿ ವೀರ್ ಆರಾಮಾಗಿ ಹೊರಗೆ ಹೋಗಿ ಕುಳಿತ. ಸಂಪದ ಅಡುಗೆ ಮನೆಯಲ್ಲಿ ನಿಂತು ಬೆಂಕಿಯಂತೆ ಉರಿಯುತ್ತಿದ್ದಳು. ಅವಳಿಗೆ ಈ ರೀತಿ ಯಾರು ಸವಾಲು ಹಾಕಿರಲಿಲ್ಲ. ಸಂಪದ ಮನಸ್ಸಿನಲ್ಲಿ, ಸರಿ ವೀರ್, ನಿನಗೆ ಅಡುಗೆ ಬೇಕಲ್ಲ, ಅಡುಗೆ ಮಾಡ್ತೀನಿ. ಆದರೆ ಆ ಅಡುಗೆಯನ್ನು ತಿಂದಮೇಲೆ ನೀನು ಲೈಫ್ ಪೂರ್ತಿ ಅಡುಗೆ ಮನೆ ಹೆಸರೇ ಎತ್ತಬಾರ್ದು. ಹದವಾಗಿ ನಿನಗೆ ವಿಷ ಕೊಡ್ತೀನಿ ನೋಡು. ಸಂಪದ ಅಡುಗೆ ಮನೆ ಎನ್ನುವುದು ಯಾವುದೋ ಬೇರೆ ಗ್ರಹದಂತೆ ಕಾಣುತ್ತಿತ್ತು. ಕೈಗೆ ಸೌಟು ಹಿಡಿಯುವ ಬದಲು ಕೇವಲ ಮೆನು ಕಾರ್ಡ್ ಹಿಡಿದು ಅಭ್ಯಾಸವಿದ್ದ ಅವಳಿಗೆ ವೀರ್ ಕೊಟ್ಟ ಸವಾಲು ಮೈಯೆಲ್ಲ ಉರಿಯುವಂತೆ ಮಾಡಿತ್ತು. ಸಂಪದ ಅಡುಗೆ ಮನೆಗೆ ಕಾಲಿಟ್ಟಳು. ಅಲ್ಲಿನ ಗ್ಯಾಸ್ ಸ್ಟವ್ ಹಚ್ಚುವುದಕ್ಕೂ ಅವಳಿಗೆ ಬರ್ತಿರ್ಲಿಲ್ಲ. ಒಂದೆರಡು ಬಾರಿ ಬೆಂಕಿ ಕಡ್ಡಿ ಗೀಚಿದಾಗ ಕಿಡಿ ಸಿಡಿದು ಅವಳ ನೇಲ್ ಪಾಲಿಷ್ ಹಚ್ಚಿದ ಬೆರಳುಗಳಿಗೆ ತಗುಲಿತು. ಸಂಪದ, ಔಚ್! ಈ ದರಿದ್ರ ಸ್ಟವ್, ಇದನ್ನು ಹಚ್ಚೋಕೆ ಹೋದ್ರೆ ನನ್ನ ಫೇಶಿಯಲ್ ಹಾಳಾಗೋ ಹಾಗಿದೆ. ಇರಲಿ, ಈ ವೀರ್ಗೆ ಇವತ್ತು ಸರಿಯಾದ ಪಾಠ ಕಲಿಸ್ತೀನಿ. ಇವನು ನನ್ನ ಕೈಯಿಂದ ಅಡುಗೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟ ಅಲ್ವಾ, ತಿನ್ನಲಿ ಇವತ್ತು. ಅವಳು ಅಕ್ಕಿ ತೊಳೆಯದೆ ನೇರವಾಗಿ ಪಾತ್ರೆಗೆ ಹಾಕಿ ನೀರು ಸುರಿದಳು. ಸಾಂಬಾರು ಮಾಡಲು ಹೊರಟವಳಿಗೆ ಯಾವ ಪುಡಿ ಎಲ್ಲಿ ಇಟ್ಟಿದ್ದಾರೆ ಎಂಬ ಅರಿವೇ ಇರಲಿಲ್ಲ. ಸಿಕ್ಕ ಡಬ್ಬಿಗಳನ್ನೆಲ್ಲ ತೆರೆದಳು. ಸಂಪದ, ಉಪ್ಪು ಅಂದರೆ ವೆಯ್ಟ್ ಆಗಿರುತ್ತೆ ಅಲ್ವಾ? ಓಕೆ, ಇದು ಉಪ್ಪು ಇರಬೇಕು. ಅವಳು ಒಂದು ದೊಡ್ಡ ಚಮಚ ಉಪ್ಪನ್ನು ಸಾಂಬಾರಿಗೆ ಹಾಕಿದಳು. ಅಷ್ಟಕ್ಕೆ ಸುಮ್ಮನಾಗದೆ ಸೇಡು ತೀರಿಸಿಕೊಳ್ಳಲು ಇನ್ನು 3 ಚಮಚ ಸುರಿದಳು. ಆಮೇಲೆ ಖಾರದ ಡಬ್ಬಿ ಕಂಡಿತು. ಖಾರ ತಿಂದರೆ ತಾನೇ ಇವನಿಗೆ ಬುದ್ಧಿ ಬರೋದು ಎಂದು ಅರ್ಧ ಡಬ್ಬಿ ಖಾರವನ್ನು ಅದಕ್ಕೆ ಸುರಿದಳು. ಪಾತ್ರೆ ಒಳಗಿನ ಸಾಂಬಾರು ಈಗ ಜ್ವಾಲಾಮುಖಿಯಂತೆ ಕೆಂಪಗೆ ಕುದಿಯುತ್ತಿತ್ತು. ಅಕ್ಕಿ ಬೆಂದು ಗಂಜಿ ಆಗುತ್ತಿತ್ತು. ಸಂಪದ ಗರ್ವದಿಂದ ಅಡುಗೆಯನ್ನು ತಟ್ಟೆಗೆ ಬಡಿಸಿ ವೀರ್ನ ಮುಂದೆ ತಂದಿಟ್ಟಳು. ಸಂಪದ, ತಗೋ ವೀರ್, ಮಹಾರಾಣಿ ಕೈಯಿಂದ ಅಡುಗೆ ಮಾಡಿಸ್ಬೇಕು ಅನ್ನೋ ನಿನ್ನ ಆಸೆ ಈಡೇರಿದೆ. ತಿಂದು ಹೇಳು ಹೇಗಿದೆ ಅಂತ. ವೀರ್ಗೆ ಅವಳ ಮುಖ ನೋಡಿದಾಗಲೇ ಗೊತ್ತಾಯಿತು ಏನೋ ಅವಾಂತರ ಮಾಡಿದ್ದಾಳೆ ಎಂದು. ಅವನು ತಟ್ಟೆಯಲ್ಲಿದ್ದ ಆ ಕೆಂಪು ದ್ರವವನ್ನು ನೋಡಿ ನಕ್ಕನು. ಒಂದು ತುತ್ತು ಅನ್ನವನ್ನು ಸಾಂಬಾರಿನಲ್ಲಿ ಅದ್ದಿ ಬಾಯಿಗೆ ಇಟ್ಟುಕೊಂಡ. ಅದು ಗಂಟಲಿಗೆ ಇಳಿಯುತ್ತಿದ್ದಂತೆ ವೀರ್ನ ಕಣ್ಣಲ್ಲಿ ನೀರು ಬಂತು. ಕಿವಿಗಳಿಂದ ಹೊಗೆ ಬರುವಂತಾಯಿತು. ಅಷ್ಟು ಉಪ್ಪು ಮತ್ತು ಖಾರ. ಆದರೆ ಅವನು ಅದನ್ನು ಹೊರಗೆ ಹಾಕಲಿಲ್ಲ. ಮುಖದ ಭಾವನೆಯನ್ನು ಬದಲಿಸದೆ ಗುಟುಕು ನೀರು ಕುಡಿದು ನುಂಗಿದ. ವೀರ್ ಶಾಂತವಾಗಿ, ವಾ, ಅದ್ಭುತವಾಗಿದೆ ಸಂಪದ. ಲಂಡನ್ನಲ್ಲಿ ಇಷ್ಟು ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಡವನ ಮನೆಗೆ ಇಷ್ಟು ಖಾರ ಹಾಕಬಾರ್ದು ಅನ್ನೋದು ಗೊತ್ತಿಲ್ಲದಿದ್ದರೂ ನಿನ್ನ ಶ್ರಮ ಮೆಚ್ಚಲೇಬೇಕು. ಸಂಪದ ಶಾಕ್ ಆಗಿ, ಏನು, ನಿನಗೆ ಖಾರ ಅನ್ನಿಸ್ತಿಲ್ವಾ? ಉಪ್ಪು ಜಾಸ್ತಿ ಇಲ್ವಾ? ವೀರ್, ಇಲ್ಲವೇ ಇಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಮಾಡಿದ್ದೀಯಾ ಅಂದಮೇಲೆ ನೀನೇ ಮೊದಲು ತಿನ್ನಬೇಕು ಅಂತ ನನ್ನ ಆಸೆ. ತಗೋ, ಈ ಮೊದಲ ತುತ್ತು ನಿನಗೆ. ವೀರ್ ಒಂದು ದೊಡ್ಡ ತುತ್ತು ಅನ್ನವನ್ನು ಅವಳ ಬಾಯಿಯ ಹತ್ತಿರ ತಂದನು. ಸಂಪದ ಹಿಂದೆ ಸರಿದಳು. ಸಂಪದ, ನನಗೆ ಹಸಿವಿಲ್ಲ ವೀರ್, ನೀನೇ ತಿನ್ನು. ವೀರ್ ಗಂಭೀರವಾಗಿ, ಗಂಡನಿಗಿಂತ ಮೊದಲು ಹೆಂಡತಿ ಊಟ ಮಾಡೋದು ನಮ್ಮ ಸಂಪ್ರದಾಯ ಅಲ್ವಾ? ಪ್ಲೀಸ್, ನನ್ನ ಮೇಲಾಣೆ, ಒಂದು ತುತ್ತು ತಿನ್ನು. ಬೇರೆ ದಾರಿ ಇಲ್ಲದೆ ವೀರ್ನ ಹಠಕ್ಕೆ ಬಿದ್ದು ಸಂಪದ ಬಾಯಿ ತೆರೆದಳು.
ಆ ತುತ್ತು ಬಾಯಿಗೆ ಹೋದದ್ದೇ ತಡ. ಸಂಪದಾಳ ಮುಖ ಕೆಂಪಗಾಯಿತು. ಸಂಪದ, ಥೂ ಥೂ, ನೀರು ನೀರು ಕೊಡು. ಅವಳು ಅಡುಗೆ ಮನೆಯತ್ತ ಓಡಿ ಸಿಕ್ಕ ನೀರನ್ನು ಕುಡಿಯತೊಡಗಿದಳು. ವೀರ್ ಹಿಂದೆ ಹೋಗಿ ನಿಂತು ನಗುತ್ತಿದ್ದ. ವೀರ್, ನೋಡು ಸಂಪದ, ಅನ್ನ ಅಂದರೆ ದೈವ ಇದ್ದ ಹಾಗೆ. ನಿನ್ನ ಸೇಡು ತೀರಿಸಿಕೊಳ್ಳೋಕೆ ಅನ್ನಕ್ಕೆ ಅಪಚಾರ ಮಾಡಬಾರ್ದು. ನೀನು ಹಾಕಿರೋ ಈ ಉಪ್ಪು ಖಾರದಿಂದ ಇಡೀ ದಿನದ ಅಡುಗೆ ಹಾಳಾಯಿತು. ಈಗ ನೋಡು, ಮನೆಯಲ್ಲಿ ಇರೋದೇ ಇಷ್ಟು ಅಕ್ಕಿ. ಇದನ್ನು ವೇಸ್ಟ್ ಮಾಡಿದರೆ ಇವತ್ತು ರಾತ್ರಿ ಇಬ್ಬರು ಉಪವಾಸ ಇರಬೇಕು. ಸಂಪದ ಅಳುತ್ತಾ ನಿಂತಿದ್ದಳು. ವೀರ್ ಅವಳ ಹತ್ತಿರ ಬಂದು ಮೆಲ್ಲನೆ ಹೇಳಿದ. ವೀರ್, ಇವತ್ತು ರಾತ್ರಿ ನಿನಗೆ ಶಿಕ್ಷೆ. ನೀನು ಮಾಡಿರೋ ಈ ಕೆಟ್ಟ ಅಡುಗೆಯನ್ನು ನೀನೇ ಕ್ಲೀನ್ ಮಾಡಬೇಕು. ಆಮೇಲೆ ನಾನು ಹೊರಗಡೆಯಿಂದ ತಂದಿರೋ ಈ 1 ಪ್ಯಾಕೆಟ್ ಮೊಸರು ಅನ್ನವನ್ನು ಇಬ್ಬರು ಹಂಚಿಕೊಂಡು ತಿನ್ನೋಣ. ನೆನ್ಪಿಟ್ಕೋ, ಇದು ಅರಮನೆಯಲ್ಲ, ಇಲ್ಲಿ ಯಾವುದು ಸುಲಭವಾಗಿ ಸಿಗಲ್ಲ. ಸಂಪದಾಳಿಗೆ ಮೊದಲ ಬಾರಿಗೆ ತಾನು ಮಾಡಿದ್ದು ತಪ್ಪು ಅನಿಸಿತ್ತು. ಆದರೆ ಅವಳ ಅಹಂಕಾರ ಇನ್ನೂ ಪೂರ್ತಿ ಇಳಿದಿರಲಿಲ್ಲ. ಸಂಪದ ಮನಸ್ಸಿನಲ್ಲೇ, ಇವನು ನನ್ನ ಕೈಯಿಂದ ಪಾತ್ರೆ ತೊಳಿಸ್ತಿದ್ದಾನೆ, ಇವತ್ತು ರಾತ್ರಿ ಇವನನ್ನು ನಿದ್ದೆ ಮಾಡೋಕೆ ಬಿಡಲ್ಲ. ಈ ಹೊಸ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಪ್ರೋತ್ಸಾಹಿಸಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.